ನಮಸ್ಕಾರ. ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಹೇಳ್ತಾ, ನಾನಿವತ್ತಿನ ದಿನ ಒಂದು ವಿಶೇಷವಾದಂಥ ಬಳ್ಳಿ ಬಗ್ಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. ನೋಡಿ, ಆ ಒಂದು ಬಳ್ಳಿಯ ಒಂದು ಚಿತ್ರಣನ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಅದರ ಎಲೆಗಳು. ಇದು ಆ ಒಂದು ಬಳ್ಳಿಯ ಆ ರೂಪ. ಇದು ತುಂಬ ಪದರಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಬಳ್ಳಿ ಇದು. ನೋಡಿ ಸ್ನೇಹಿತರೆ, ನೋಡಿ ನೋಡಿದ್ರಲ್ಲ. ಇದು ನಮ್ಮ ಒಂದು ಆಡು ಭಾಷೆಯಲ್ಲಿ ಇದನ್ನು ಕೋತಿ ಬಳ್ಳಿ ಅಂತಲೂ ಸಹ ಕರೀತಾರೆ. ಈ ಒಂದು ಬಳ್ಳಿ ಬೇರೆ ಒಂದು ಮರಗಳ ಆಶ್ರಯ ಪಡೆದು ತನ್ನ ಬೆಳವಣಿಗೆ ಮಾಡಿಕೊಳ್ಳುತ್ತೆ. ನೋಡಿ ಸ್ನೇಹಿತರೆ, ಇದೇ ಬಳ್ಳಿ ಒಂದು ಸಂದರ್ಭದಲ್ಲಿ ತುಂಬ ಟ್ರೆಂಡಿಂಗ್ ಆಗಿತ್ತು. ಈ ಒಂದು ಬಳ್ಳಿಗೆ ಆಯುರ್ವೇದದಲ್ಲಿ ಹೆಸರು ಏನಪ್ಪ ಅಂದರೆ ಅಮೃತ ಬಳ್ಳಿ ಅಂತ. ಅಮೃತ ಬಳ್ಳಿ ಒಂದು ಆಯುರ್ವೇದದ ಒಂದು ಹೆಸರು ಇದು. ಈ ಒಂದು ಬಳ್ಳಿಗೆ ಅಮೃತ ಬಳ್ಳಿ ಅಂತಲೇ ಕರೀತಾರೆ. ಇದು ಯಾವಾಗಪ್ಪ ಟ್ರೆಂಡನ್ನು ಕ್ರಿಯೇಟ್ ಮಾಡಿತ್ತು ಅಂತ ನೋಡೋದಾದರೆ, ಈಗ ಒಂದು 3-4 ವರ್ಷಗಳ ಸುಮಾರು ವರ್ಷಗಳ ಹಿಂದೆ ಈ ಒಂದು ಚಿಕನ್ ಗುನ್ಯ ಅನ್ನೋ ಒಂದು ಕಾಯಿಲೆ ಬಂತು. ಆ ಒಂದು ಸಂದರ್ಭದಲ್ಲಿ ಯಥೇಚ್ಛವಾಗಿ ಜ್ವರ, ಮಲ್ಕೊಳ್ಳೋದು, ಹಾಗೆ ಕೈ ಕಾಲು ಹಿಡ್ಕೊಳ್ಳೋ ಅಂಥ ಆ ಒಂದು ಚಿಕನ್ ಗುನ್ಯದ ಲಕ್ಷಣ ಆಗಿತ್ತು. ಆ ಒಂದು ಸಂದರ್ಭದಲ್ಲಿ ಇದು ಹೆಚ್ಚು ಪ್ರಚಲಿತವನ್ನು ಪಡ್ಕೊಂಡಿತ್ತು. ಏನಪ್ಪ ಅದನ್ನು ನೋಡೋದಾದರೆ, ಈ ಒಂದು ತುಂಡುಗಳು, ಈ ಒಂದು ಸಸ್ಯದ ತುಂಡುಗಳನ್ನ ಕಟ್ ಮಾಡಿಬಿಟ್ಟು ಒಂದು ಚಟ್ನಿ ಥರ ರುಬ್ಬಿ ಅದನ್ನು ಪ್ರತಿದಿನ ಯೂಸ್ ಮಾಡೋದ್ರಿಂದ ಆರೋಗ್ಯದಲ್ಲಿ ಚೇತರಿಕೆನ ಕಾಣ್ತಾಯಿದ್ರು. ನೋಡಿ, ಇದು ಒಂಥರ ಅಂಟಿನ ಥರ. ಹೆಂಗೆ ಅಂದರೆ ಲೋಳೆ ಸರ ಏನಿದೆಯೋ ಅದೇ ಥರ ಈ ಒಂದು ಅಮೃತ ಬಳ್ಳಿನೂ ಸಹ. ಇದು ಶುಗರ್ಗೂ ಮತ್ತು BP-ಗೂ ತುಂಬ ಉಪಯುಕ್ತವಾದಂಥ ಒಂದು ಔಷಧಿ ಗುಣನ ಹೊಂದಿರತಕ್ಕಂಥದ್ದು. ನಮ್ಮ ಒಂದು ಹಳ್ಳಿಗಾಡಲ್ಲಿ ಯಥೇಚ್ಛವಾಗಿ ಮಾತ್ರೆಗಳ ಒಂದು ಬದಲಿಗೆ ಇದನ್ನು ಸಹ ಬಳಸ್ತಾರೆ. ಅದನ್ನು ನೋಡ್ತಾ ಹೋದರೆ ಇದು ಜನರ ಒಂದು ಆರೋಗ್ಯಕ್ಕೆ ಅಮೃತನೇ ಅಂತಲೂ ಸಹ ಹೇಳಲೇಬೋದು. ಯಾಕಂದರೆ ಅಷ್ಟೊಂದು ಔಷಧಿ ಗುಣಗಳನ್ನ ಇದು ಹೊಂದಿರ್ತಕ್ಕಂಥದ್ದು. ಆ ಚಿಕನ್ ಗುನ್ಯದ ಒಂದು ಕಾಯಿಲೆನ ಗುಣಪಡಿಸಿದ್ದಂಥ ನಿದರ್ಶನಗಳು ಸಹ ಅವತ್ತಿನ ದಿನಗಳಲ್ಲಿ ನೋಡ್ಬೋದು. ಆ ಜ್ವರ ವಾಸಿಯಾಗುವಂಥದ್ದು ಇರ್ಬೋದು, ಹಾಗೆ ಆ ಒಂದು ಕೈಕಾಲು ನೋವುಗಳ ಒಂದು ಕಡಿಮೆ ಆಗುವಂಥದ್ದು, ಆ ವಾಸಿಯಾಗುವಂಥ ಒಂದು ನಿದರ್ಶನನ ನಾವು ಆ ಒಂದು ಸಂದರ್ಭದಲ್ಲಿ ನೋಡಿದ್ವಿ. ಆ ಸಂದರ್ಭದಲ್ಲಿ ಇದು ತುಂಬ ಹೆಚ್ಚು ಪ್ರಚಲಿತವಾಗಿ ಹಾಗೂ ಎಲ್ಲರ ಒಂದು ಮನೆ ಮಾತಾಗಿತ್ತು. ಯಾರೂ ಸಹ ನೋಡಿರಲಿಲ್ಲ. ಯಾಕಂದರೆ ಸಿಟಿಲಿರ್ತಕ್ಕಂಥವ್ರಿಗೆ ಇಷ್ಟೊಂದು ಫ್ರೆಶ್ ಆಗಿ ಒಂದು ಮೂಲ ನೋಡೋ ಅಂಥ ಭಾಗ್ಯ ಸಿಗೋದಿಲ್ಲ. ಯಾಕಂದರೆ ಇದು ಕಾಡುಗಳಲ್ಲಿ ಯಥೇಚ್ಛವಾಗಿ ಬೆಳೀತದೆ. ನೋಡಿದ್ರಲ್ಲ, ನೋಡಿ, ಇದು ಕಾಡು ನೋಡ್ಬೋದು. ಈ ಒಂದು ಕಾಡುಗಳಲ್ಲಿ ಹೆಚ್ಚು ಬೆಳವಣಿಗೆನ ಇದು ಪಡ್ಕೊಂಡಿರುತ್ತೆ. ಹಾಗಾಗಿ ನಾನು ತಮಗೆ ಪರಿಚಯ ಮಾಡಿಕೊಡೋ ಅಂಥ ಉದ್ದೇಶದಿಂದ ನಾನು ಇದನ್ನು ನೇರವಾಗಿ ವಿಡಿಯೋನ ಮಾಡ್ತಾಯಿದ್ದೀನಿ. ಓಕೆ ಸ್ನೇಹಿತರೆ, ಈ ಒಂದು ಅಮೃತ ಬಳ್ಳಿ ಬಗ್ಗೆ ತಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಹಾಗೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾಯಿದ್ದೀನಿ. ಧನ್ಯವಾದಗಳು.